ಯುವರ್ ಆನರ್, ಮೊದಲು ನಿಮಗೆ ಕ್ಷಮಾಪಣೆ. ಲಾಸ್ಟ್ ಟೈಮ್ ಬಂದಾಗ ನೀವು ತೀರ್ಪಿಗೆ ನಾನು ಅಡ್ಡಪಡಿಸ್ದೆ. ಇಟ್ಸ್ ಓಕೆ ಮಿಸಸ್ ವಸುಂಧರಾ ದೇವಿಯವರೇ. ತಡ ಆದರೂ ನ್ಯಾಯ ಸಿಗಬೇಕು ಅಂತ ಈ ನ್ಯಾಯಾಲಯ ಇಚ್ಛಿಸುತ್ತೆ. ನಿಮ್ಮ ಹತ್ರ ಇರೋ ಸಾಕ್ಷ್ಯಾಧಾರಗಳ ಬಗ್ಗೆ ವಿವರಣೆ ಕೊಡಿ. ಎಸ್ ಯುವರ್ ಆನರ್. ಇವಳು ಹಾರಿಕಾ ನನ್ನ ಮೈದ್ನ ಅಖಿಲ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾಳೆ. ಉನ್ನತ ಶಿಕ್ಷಣ ಪಡ್ಕೊಂಡಿದ್ದಾಳೆ. ಕೆಲವೊಂದು ವಿಷಯದಲ್ಲಿ ಮೊಂಡ ಹಠ ಮಾಡಿದ್ರು ಚಿಕ್ಕೋಳು ಗೊತ್ತಿಲ್ಲದೆ ಆಡ್ತಿದ್ದಾಳೆ ಅಂತ ತುಂಬ ಸಲ ಹೊಂದ್ಕೊಂಡು ಹೋದ್ವಿ. ಇವಳು ಕೆಲವೊಂದು ತಪ್ಪು ಮಾಡಿದ್ರು ಕ್ಷಮಿಸಕ್ಕಾಗದೇ ಇರೋ ತಪ್ಪು ಮಾಡಲ್ಲ ಅನ್ನೋದು ನಮ್ಮ ನಂಬಿಕೆ. ಆ ನಂಬಿಕೆ ಮೇಲೇನೆ ಅವಳು ತಪ್ಪು ಮಾಡಲ್ಲ ಅಂತ ಅವತ್ತು ನಾನು ಅಡ್ಡಪಡಿಸ್ದೆ ಯುವರ್ ಆನರ್. ಆದರೆ ನಮ್ಮ ನಂಬಿಕೆ ಮಣ್ಪಾಲಾಯಿತು. ಹಾರಿಕಾ ನಂಬಿಕೆ ದ್ರೋಹ ಮಾಡಿದಾಳೆ. ಮಾಡಬಾರ್ದಾಗಿರೋ ಕ್ಷಮಿಸಕ್ಕಾಗದೇ ಇರೋ ತಪ್ಪು ಮಾಡಿದಾಳೆ. ಹಾರಿಕಾ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ನನ್ನ ಮೈದ್ನ ಅಖಿಲ್ ಅಲ್ಲ, ಅವಳು ಸಂಬಂಧ ಇಟ್ಕೊಂಡಿರೋ ಆದಿತ್ಯ. ಆದರೆ ಅವತ್ತು ನೀವು ಆದಿತ್ಯ ಸಂಸಾರ ಮಾಡಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ್ರಿ. ಹೌದು ಯುವರ್ ಆನರ್. ಒಬ್ಬ ಸುಳ್ಳು ವ್ಯಕ್ತಿಯಿಂದ ಆವತ್ತು ನಾನು ಹಾಗೆ ಹೇಳಬೇಕಾಗಿ ಬಂತು. ನನ್ನ ಗಂಡ ಅಭಿ ಅವರು ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ವಿ. ಈಗ ಹಾರಿಕನ್ಗೆ 4 ತಿಂಗಳು. ಹಾಸ್ಪಿಟ್ಲ್ ಅವ್ರು ಕೊಟ್ಟಿರೋ ರಿಪೋರ್ಟ್ಸ್ನ ನಿಮಗೆ ಸಬ್ಮಿಟ್ ಮಾಡ್ತಿದ್ದೀನಿ. ತಿಂಗಳ ಹಿಂದೆ ಆಗಿರೋ ಒಂದು ತಪ್ಪಿಂದ ನನ್ನ ಮೈದ್ನ ಅಖಿಲ್ ಅವನು 2 ಕಾಲಿಗೆ ಸ್ವಾಧೀನ ಕಳ್ಕೊಂಡ. ವೀಲ್ ಚೇರ್ಗೆ ಸೀಮಿತ ಆಗಿದ್ದಾನೆ. ಆಗ್ಲಿಂದ ಅಖಿಲ್ ಹಾರಿಕಾ ನಡುವೆ ಯಾವುದೇ ರೀತಿ ದಾಂಪತ್ಯ ಜೀವನ ನಡ್ದೇ ಇಲ್ಲ. ಈ ಟೈಮಲ್ಲಿ ಹಾರಿಕನ್ಗೆ ಆದಿತ್ಯ ಪರಿಚಯ ಆದ. ಅವ್ರ ಮಧ್ಯ ಆತ್ಮೀಯತೆ ಬೆಳೀತು. ಅದ್ರ ಪರಿಣಾಮ ಈ ನಂಬಿಕೆ ದ್ರೋಹ ಆಗಿದೆ. ಬದಲಾಯಿಸ್ತಿದ್ದಾರೆ.
ನೀವೊಂದು ಸಲ ಈ ರಿಪೋರ್ಟ್ನ ಪರಿಶೀಲನೆ ಮಾಡಿ. ಇವಾಗ ಏನು ಹೇಳ್ತೀರಾ ಅಂತ ನಿಮ್ಮ ವಿವೇಚನೆಗೆ ಬಿಡ್ತಿದ್ದೀನಿ. ಐ ಆಮ್ ಸಾರಿ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಬಳಿಕ ಶ್ರೀಮತಿ ಹಾರಿಕಾ ಉದ್ದೇಶಪೂರ್ವಕವಾಗಿ ನಂಬಿಕೆ ದ್ರೋಹ ಮಾಡಿದ್ದಾರೆಂದು ಸಾಬೀತಾಗಿದೆ. ಪರಸ್ಪರ ನಂಬಿಕೆ ವಿಶ್ವಾಸ ಇಲ್ಲದಿರುವ ದಂಪತಿಗಳ ಮಧ್ಯ ಪರಸ್ಪರ ಸ್ನೇಹ ಸೌಹಾರ್ದತೆ ಬೆಳೆಯೋದು ಬಹಳ ಕಷ್ಟ. ಜವಾಬ್ದಾರಿ ಇಲ್ಲದಿರುವ ಸಂಬಂಧವನ್ನು ಈ ನ್ಯಾಯಾಲಯ ಕ್ಷಮಿಸುವುದಿಲ್ಲ. ನೊಂದಿರೋ ಅಖಿಲ್ ಅವರ ಮಾನಸಿಕ ಸ್ಥಿತಿಯನ್ನು ಈ ಕೋರ್ಟು ಅರ್ಥ ಮಾಡಿಕೊಳ್ಳುತ್ತದೆ. ಅಖಿಲ್ ಆಶಯದ ಮೇರೆಗೆ ಹಾರಿಕಾ ಜೊತೆ ಅವರ ವಿವಾಹ ಸಂಬಂಧವನ್ನು ರದ್ದುಗೊಳಿಸುತ್ತಾ ಅವರಿಗೆ Now the court is adjourned. ಅಖಿಲ್, ಕಂಗ್ರಾಟ್ಸ್ ಅಖಿಲ್. ಥ್ಯಾಂಕ್ಸ್ ಅಣ್ಣ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಅಣ್ಣ. ತುಂಬ ಥ್ಯಾಂಕ್ಸ್. ಅದಕ್ಕೆ ನನ್ನ ಸೇವ್ ಮಾಡಿದ್ರಿ. ನಿಮ್ಮ ಅಣ್ಣ ನಿನಗೆ ಮಾತು ಕೊಟ್ಟಿದ್ರಲ್ಲ ಅಖಿಲ್, ನ್ಯಾಯ ನಿನ್ನ ಕಡೆ ಇರೋದ್ರಿಂದ ನಿನಗೆ ನ್ಯಾಯ ಸಿಕ್ಕಿದೆ. ನಿನ್ನ ಅಪಾರ್ಥ ಮಾಡ್ಕೊಂಡಿದ್ವಿ ವಸು. ಸಮಯಕ್ಕೆ ಸರಿಯಾಗಿ ಪಾರು ಮಾಡಿದೆ. ನೀನು ಅಭಿ ಆ ಕಡೆ ಇದ್ದಿದ್ದು ನೋಡಿ ಅಖಿಲ್ಗೆ ವಿಚ್ಛೇದನ ಸಿಗಲ್ವೇನೋ ಅಂತ ಅನ್ಕೊಂಡಿದ್ವಿ. ಮೊದಲು ನಮಗೆ ಭಯ ಪಡಿಸಿದ್ರು, ಕೊನೆಗೆ ಒಳ್ಳೇದೇ ಮಾಡಿದೆ ವಸು. ಸೂಪರ್ ಟ್ವಿಸ್ಟ್ ಕೊಟ್ಟೆ ಅಕ್ಕ. ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಅದಕ್ಕೆ, ಆದ್ರೆ ನೀನೇ ಕರೆಕ್ಟು. ಇದೆಲ್ಲ ನಾನೊಬ್ಳೇ ಮಾಡಿಲ್ಲ, ಇವ್ರ ಸಹಾಯ ಮಾಡಿರೋದ್ರಿಂದಾನೆ ಅಖಿಲ್ಗೆ ನ್ಯಾಯ ಸಿಕ್ತು. ಏನಕ್ಕ ನೀನ್ ಮಾಡಿದ ಕೆಲ್ಸ? ನನ್ನನ್ನು ನಂಬಿಸಿ ಮೋಸ ಮಾಡ್ತೀರಾ? ನೀವಿಂಥ ದ್ರೋಹಿಗಳು ಅಂತ ನನಗ್ ಗೊತ್ತಿರ್ಲಿಲ್ಲ. ಇಂಥ ಸಂಚು ಮಾಡೋದಾ? ಅಷ್ಟಕ್ಕೂ ನೀವು ಮನುಷ್ಯರಾ? ನಿಮ್ಗೆ ಮನುಷ್ಯತ್ವನೇ ಇಲ್ಲ. ಯಾರೇ ಮೋಸ ಮಾಡಿದ್ದು? ಯಾರ್ ದ್ರೋಹ ಮಾಡಿದ್ದು? ಯಾರ್ ನಾಟಕ ಆಡಿದ್ದು? ಮನುಷ್ಯತ್ವ ಇಲ್ದೇ ಇರೋದು ನಮಗ ನಿನಗ? ಚಿಕ್ಕೋಳು ತಿಳ್ಕೋತೀಯ ಅಂತ ಇಷ್ಟು ದಿನ ನೀನ್ ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸಿದ್ವಿ.
ನೀನು ಸಣ್ಣ ಪುಟ್ಟ ತಪ್ಪು ಮಾಡ್ತಿದ್ಯಾ ಅಂತ ಕ್ಷಮ್ಸಕ್ಕಾಗ್ದೇ ಇರೋ ದೊಡ್ಡ ತಪ್ಪುಗಳನ್ನ ಮಾಡಲ್ಲ ಅನ್ನೋ ನಂಬಿಕೆಯಿಂದ ನಿನಗೆ ಸಪೋರ್ಟ್ ಮಾಡ್ದೆ. ನಿನ್ನ ಕಾಪಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ. ನಿನ್ ಸಂಸಾರನ ಉಳಿಸ್ಬೇಕು ಅಂತ ಕಷ್ಟಪಟ್ಟೆ. ಎಲ್ರೂ ನಿನಗ್ ಬೆರಳು ತೋರ್ಸಿದ್ರು, ನನ್ನ ಕಡೆಗಾಣಿಸಿದ್ರು, ನಿನ್ನ ವಹಿಸ್ಕೊಂಡ್ ಬಂದೆ. ಆದ್ರೆ ನೀನೇನು, ನಿನ್ನ ನಿಜ ಸ್ವರೂಪ ಏನು ಅಂತ ನನಗಿವತ್ತೇ ಗೊತ್ತಾಗಿತ್ತು. ಆದಿತ್ಯನ್ ಜೊತೆ ಸೇರಿ ನೀನ್ ಮಾಡಿರೋ ಪ್ಲಾನ್ ಗೊತ್ತಾಗೋಯ್ತು. ಆ ಆದಿತ್ಯನ್ ಜೊತೆ ನನಗೆ ರಿಲೇಷನ್ ಇಲ್ಲ. ಸಾನ್ವಿಕ ಹೇಳಿದ್ದು ನಿಜ. ಅವನೊಬ್ಬ ವೇಸ್ಟ್ ಫೆಲೋ. ಶಡಪ್. ಇನ್ನು ಯಾರನ್ನ ಚೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನು ಎಷ್ಟು ಸುಳ್ಳು ಅಂತ ಹೇಳ್ತೀಯಾ? ನಾನು ನಿಜಾನೇ ಹೇಳ್ತಿದ್ದೀನಿ ಭಾವ. ನೀನು ಹೇಳಿದ್ದು ನಿಜ ಅಂತ ಹೊಸವ್ರು ನಂಬಿದ್ರು. ಹೊಸವ್ರನ್ನ ನಾನು ನಂಬಿದೆ. ಆದರೆ ನೀನು ಎಲ್ಲರನ್ನೂ ಮೋಸ ಮಾಡಿದೆ. ಕ್ಷಮಿಸಕ್ಕೆ ಆಗದಿರೋ ತಪ್ಪನ್ನ ಮಾಡಿದ್ಯಾ? ಇಲ್ಲ ಭಾವ, ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ಯಾ, ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಹಾಸ್ಪಿಟಲ್ ಅವ್ರು ಕೊಟ್ಟಿರೋ ರಿಪೋರ್ಟ್ಸ್ ಅಲ್ಲ, ನೀನ್ ಯಾರ ಜೊತೆ ಸೇರಿ ನಂಬಿಕೆ ದ್ರೋಹ ಮಾಡಿದ್ಯೋ ಆ ಆದಿತ್ಯ ಸಾನ್ವಿಕಾ ಹೇಳಿರೋ ಸಾಕ್ಷಿ. ಹೇಗ್ರಿ, ಡಿವೋರ್ಸ್ ತಗೊಳ್ಬೇಕು ಅಂತ ಅಖಿಲ್ ಹಠ ಹಿಡ್ತಿದ್ದಾನೆ ರೀ. ಅತ್ತೆ, ಭಾವ, ಪಾವನಿ ಅಕ್ಕ ಕೂಡ ಅಷ್ಟೇ ಹಠ ಸಾಧಿಸ್ತಿದ್ದಾರೆ. ಹಾರಿಕಾ ಮಾಡಿರೋ ತಪ್ಪಿಗೆ ವಿಚ್ಛೇದನ ಕೊಡೋದು ನ್ಯಾಯನೇ, ಆದ್ರೆ ಮಾಡದೇ ಇರೋ ತಪ್ಪಿಗೆ ಅವಳನ್ನ ಬಲಿ ಮಾಡೋದು ಕರೆಕ್ಟ್ ಅಲ್ಲ. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ಹೊಸವ್ರೆ. ಮಾಡಿರೋ ತಪ್ಪಿಗೆ ಹಾರಿಕಾಗೆ ಶಿಕ್ಷೆ ಆಗಲೇಬೇಕು ಅಂತ ನನಗೂ ಅನ್ಸುತ್ತೆ. ಹಾಗೇನೆ ಮಾಡದೇ ಇರೋ ತಪ್ಪಿಗೆ ಹಾರಿಕಾನ ಕಾಪಾಡಬೇಕಂತನೂ ಅನ್ಸುತ್ತೆ. ಏನೋ ಒಂದು ಮಾಡಿ ಹಾರಿಕನ್ನ ಕಾಪಾಡಬೇಕು ರೀ. ಇವತ್ತು ಕೋರ್ಟು ವಿಚ್ಛೇದನ ಕೊಟ್ರೆ ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಲೈಫ್ ಲಾಂಗ್ ಗಿಲ್ಟಲ್ಲೇ ಇರಬೇಕಾಗತ್ತೆ. ನೀವೇನೇ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಹಾಸ್ಪಿಟ್ಲ್ಗೆ ಹೋಗ್ತಾ ಇದೀವಲ್ಲ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರಿಕಾಗೆ ಎಷ್ಟು ತಿಂಗಳು ಅಂತ ಗೊತ್ತಾಗುತ್ತೆ. ಹಾರಿಕಾನ ಸೇವ್ ಮಾಡ್ಬೋದು. ಏನಂದ್ರೆ ಕಾರ್ ನಿಲ್ಸಿ. ಸಾನ್ವಿಕಾ, ಸಾನ್ವಿಕಾ ಹತ್ರ ಆದಿತ್ಯ ಯಾಕ್ರಿ ಬಂದಿದ್ದಾನೆ? ಮತ್ತೆ ಅವಳನ್ನ ಹೆದರ್ಸೋದಕ್ಕ? ಈ ಸಲ ಏನಾದರೂ ಸಾನ್ವಿಕಾಗ ಅವನು ಹೆದರ್ಸಿದ್ರೆ ಅವನಿಗೊಂದು ಗತಿ ಕಾಣಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸಾನ್ವಿ. ನಿನ್ನ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್. ಮಹಾನಟಿನ ಮೀರಿಸ್ಬಿಟ್ಟೆ ನೀನು. ಮಹಾನಟಿ ನಾನಲ್ಲ ಡಿಯರ್, ಹಾರಿಕಾ. ನಾನ್ ವಸಂತ್ ಮಾತ್ರ ಚೀಟ್ ಮಾಡಿದ್ರೆ ಅವಳ ಫ್ಯಾಮಿಲಿ ಪೂರ್ತಿ ಚೀಟ್ ಮಾಡ್ತಿದ್ದಾಳೆ. ಎಲ್ಲ ನನ್ನ ಟ್ರೈನಿಂಗ್ಗೆ ಬೇಬಿ. ಅಖಿಲ್ ಅಂದ್ರೆ ಹಾರಿಕಂಗೆ ಇಷ್ಟ ಇಲ್ಲ. ಆ ಕಾಲಿಲ್ದೇ ಇರೋನ್ ಜೊತೆ ಇರಲ್ಲ ಅಂದ್ಲು. ಆ ಫ್ಯಾಮಿಲಿಯಿಂದ ಆಚೆ ಬರ್ತೀನಿ ಅಂದ್ಲು. ಆ ಚಾನ್ಸ್ನ ನಾನು ಯೂಸ್ ಮಾಡ್ಕೊಂಡೆ. ನನ್ನ ಪ್ರಾಪರ್ಟಿ ಬಿಸ್ನೆಸ್ಸಲ್ಲಿ ಶೇರ್ ಕೊಡ್ತೀನಿ ಅಂತ ಹಾರಿಕಂಗೆ ಆಸೆ ಹುಟ್ಟಿಸಿ ಮತ್ ಬರೋ ಹಾಗೆ ಮಾಡಿ ಪ್ರೆಗ್ನೆಂಟ್ ಮಾಡಿದೆ. ಆ ಪ್ರೆಗ್ನೆನ್ಸಿ ಅಖಿಲಿಂದಾನೇ ಆಗಿದ್ದು ಅಂತ ಹಾರಿಕಾ ಎಲ್ಲರನ್ನೂ ನಂಬಿಸಿದಾಳೆ.
ಯಾವತ್ತಾದ್ರೂ ನಿಜ ಹೊರಗೆ ಬರುತ್ತೆ ಅಂತ ನಾನು ನಿನ್ನ ಅಖಾಡ ಕೀಳಿಸ್ದೆ. ಹಾರಿಕಾ ಬೇಬಿಗೆ ಫಾದರ್ ನಾನೇ. ಆ ವಿಷಯ ಹಾರಿಕಾಗೂ ಗೊತ್ತು. ಹಾರಿಕಂಗೆ ಡಿವೋರ್ಸ್ ಸಿಗಲ್ಲ. ಆ ಮನೇಲೇ ಇರ್ತಾಳೆ, ನಾನು ವಾರಸ್ದಾರನ ಹೇರ್ತಾಳೆ, ಅರ್ಧ ಆಸ್ತಿ ತಗೋತಾಳೆ, ಹಾಗೆ ಸಂಸ್ಕೃತಿ ಈವೆಂಟ್ ಸೀಕ್ರೆಟ್ಸ್ನೆಲ್ಲ ನನಗೆ ಹೇಳ್ತಾಳೆ. ಅಭಿ ಮೇಲಿನ ಸೇಡು ತೀರುತ್ತೆ. ಅವ್ರ ಆಸ್ತಿಗೆ ನಿನ್ ಮಗ ವಾರಸ್ದಾರ ಆಗ್ತಾನೆ. ನಿನಗ್ 2 ಕಡೆಯಿಂದನೂ ಉಪಯೋಗ ಆಗುತ್ತೆ. ಎಕ್ಸಲೆಂಟ್ ಪ್ಲಾನ್ ಆದಿತ್ಯ. ಇದೆಲ್ಲ ನಿನ್ನಿಂದ ಮತ್ತೆ ಹಾರಿಕೆಯಿಂದಲೇ ಸಾಧ್ಯ ಆಗಿದ್ದು. ಇಬ್ರು ಹೆಲ್ಪ್ ಮಾಡ್ತಾ ಇದ್ದಿದ್ರೆ ನಾನು ಗೆಲ್ತಾನೆ ಇರಲಿಲ್ಲ. ನಾನ್ ಮಾಡಿದ್ದು ಕಮ್ಮಿನೇ. ನಿನ್ ನಿಜವಾದ ಪಾರ್ಟ್ನರ್ ಹಾರಿಕಾ ನಿನ್ಗೋಸ್ಕರ ಸ್ವಂತದವ್ರನ್ನೇ ಮೋಸ ಮಾಡಿದಾಳೆ. ಅವಳಿಗೆ ನೀನ್ ನ್ಯಾಯ ಕೊಡಿಸ್ಬೇಕು. ನಿಮ್ಮಿಬ್ರಿಗೂ ಒಟ್ಟಿಗೆ ನ್ಯಾಯ ಕೊಡಿಸ್ತೀನಿ ಬೇಬಿ. ಆ ಅಭಿಪತನ ಆಗೋದನ್ನ ಕಣ್ಣಾರೆ ನೋಡ್ತೀನಿ. ಅವ್ರನ್ನ ಬೀದಿಗೆಳಿತೀನಿ, ಸೇಡ್ ತೀರಿಸ್ಕೋತೀನಿ. ಇಡಿಯಟ್, ಹೋಗಿ ಅವನಿಗೊಂದು ಗತಿ ಕಾಣಿಸ್ತೀನಿ. ಇರಿ ಹೊಸೋರೆ, ಬಿಡ್ರಿ, ಅವರಿಬ್ರನ್ನು ಸಾಯಿಸ್ಬಿಡ್ತೀನಿ. ಹೊಸೋರೆ, ಅದಕ್ಕೆ ಇದು ಟೈಮ್ ಅಲ್ಲ. ನಮ್ಮ ಫಸ್ಟ್ ಟಾರ್ಗೆಟ್ ಇವರಲ್ಲ, ಹಾರಿಕಾ. ಇವ್ರ ಜೊತೆ ಕೈ ಜೋಡಿಸಿ ಅವಳು ನಮಗೆ ಚೀಟ್ ಮಾಡಿದಾಳೆ. ಎಂಥ ಮೋಸ! ಇವ್ರ ನಂಬಿಕೆ ದ್ರೋಹನ ನನಗೆ ನೋಡಕ್ಕಾಗ್ತಿಲ್ಲ ರೀ. ಈ ಮೋಸನ ನಾವು ಮೋಸದಿಂದಲೇ ಜಯಿಸ್ಬೇಕು. ಇವಾಗ ಏನೇ ಮಾಡಿದ್ರು ಕೋರ್ಟಲ್ಲೆಲ್ಲ ಉಲ್ಟಾಗೋಗುತ್ತೆ. ಅಂದ್ರೆ ಇವ್ರನ್ನ ಸುಮ್ಮನೆ ಬಿಡು ಅಂತಿದ್ದೀರಾ? ಇಲ್ಲ, ಇವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಹೇಗೆ ನಮ್ಮನ್ನ ಹಾರಿಕಾ ನಂಬಿಸಿ ಚೀಟ್ ಮಾಡಿದ್ಲೋ, ಕೋರ್ಟಲ್ಲಿ ತಿರುಗಿ ಬರೋವರೆಗೂ ಹಾಗೆ ಹಾರಿಕಾನ ನಂಬಿಸೋಣ. ಮುಳ್ಳನ್ನು ಮುಳ್ಳಿಂದ ತೆಗೆಯೋದ್ರಲ್ಲಿ ತಪ್ಪೇನೂ ಇಲ್ಲ. ಅಷ್ಟೇ ಅಲ್ಲ, ಜೈಲ್ ಶಿಕ್ಷೆ ಆಗ್ಬೇಕು ರೀ. ಅವಳು ಒತ್ತಾಡಿ ಒತ್ತಾಡಿ ಸಾಯ್ಬೇಕು. ಅಖಿಲ್ ಅನುಭವಿಸಿರೋ ನೋವಿಗೆ 2ರಷ್ಟು ನೋವನ್ನ ಹಾರಿಕಾ ಅನುಭವಿಸ್ಬೇಕು. ಡಿವೋರ್ಸೇ ಹಾರಿಕಾಗೆ ದೊಡ್ಡ ಶಿಕ್ಷೆ. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಕೋರ್ಟ್ಗೆ ಹೋಗಿ ಡಿವೋರ್ಸ್ ಕೊಡ್ಸೋಣ. ಅದು ನಡೆದಿರೋದು ಈಗ ಅರ್ಥ ಆಯ್ತಲ್ವಾ? ಕೋರ್ಟಲ್ಲಿ ನಾನು ಯಾಕೆ ರಿವರ್ಸ್ ಆದೆ ಅಂತ. ನಾನು ಬಿಟ್ಬಿಟ್ಟಿದ್ರೆ ಆಗಲೇ ವಸು ಅವರು ಆದಿತ್ಯ ಸಾನ್ವಿಕಾಗೆ ಒಂದು ಗತಿ ಕಾಣಿಸ್ತಾ ಇದ್ರು. ಆಗ ಕೋರ್ಟಲ್ಲಿ ನೀನು ತಪ್ಪಿಸ್ಕೊಂಡಂಗೆ ಆಗ್ತಾಯಿತ್ತು. ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಇಲ್ಲಿವರೆಗೂ ನಿನ್ನ ಕಡೆ ಇದ್ದೀವಿ ಅಂತ ನಾಟಕ ಮಾಡಿದ್ವಿ. ಫೈನಲಿ ಅಖಿಲ್ಗೆ ನ್ಯಾಯ ಸಿಕ್ತು, ನಿನಗೆ ವಿಚ್ಛೇದನ ಸಿಕ್ತು. ನಿಮ್ಮಂಥವ್ರು ಕೂಡ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ನನಗೂ ನಿಮ್ಗೂ ವ್ಯತ್ಯಾಸ ಏನೂ ಇಲ್ಲ. ನಾನ್ ನಿಮಗ್ ಮೋಸ ಮಾಡಿದ್ರೆ ನೀವು ನನ್ನ ನಂಬಿಸಿ ಮೋಸ ಮಾಡಿದೀರಾ. ನನ್ನ ಕಡೆ ಇದ್ದಂಗ್ ನಾಟಕ ಮಾಡಿ ಸುಳ್ಳು ಹೇಳಿದ್ರಿ. ರಾಮಾಯಣದಲ್ಲಿ ರಾಮನಂಥವನೇ ವಾಲಿನ ಮರದ ಹಿಂದೆ ನಿಂತು ಸಾಯಿಸ್ಬೇಕಾಗಿ ಬಂತು. ಭಾರತ ಭೂಮಿಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಧರ್ಮರಾಜನ್ ಜೊತೆ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಸುಳ್ಳು ಹೇಳ್ಬೇಕಾಗಿ ಬಂತು. ಒಂದೊಂದು ಸಲ ಧರ್ಮಕ್ಕೋಸ್ಕರ ಅನ್ಯಾಯದ ದಾರಿನ ಹಿಡಿಬೇಕಾಗತ್ತೆ. 100 ತಪ್ಪು ಮಾಡೋ ತನಕ ಕ್ಷಮಿಸಿ, ಆಮೇಲೆ ಶಿಶುಪಾಲ ಶಿರಶ್ಛೇದನ ಮಾಡ್ತೀನಿ ಅಂತ ಶ್ರೀಕೃಷ್ಣ ಹೇಳ್ದ. ನೀವು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ರಾಮಾಯಣ ಭಾಗವತ ಹೇಳಿ ಚೆನ್ನಾಗಿ ಸಮರ್ಥಿಸ್ಕೊತಿದ್ದೀರಾ. ನಿಮ್ಮನ್ನ ಆ ದೇವರು ಕೂಡ ಕ್ಷಮಿಸಲ್ಲ. ಯಾರು ಸಮರ್ಥಿಸ್ಕೋತಿರೋದು? ಯಾರ ಮಗನ ನಮ್ ವರಸ್ತಾರ ಅಂತಿದ್ಯಾ? ಆಸ್ತಿಗೋಸ್ಕರ ಅಡ್ಡ ದಾರಿ ಹಿಡ್ದಿದ್ಯಾ? ಯಾವ ಹೆಣ್ಣು ಮಾಡದಿರೋ ತಪ್ಪು ಮಾಡಿದ್ಯಾ? ನಿನಗೆ ವಿಚ್ಛೇದನ ಕೊಟ್ಟಿದ್ದು ತುಂಬಾ ಸಣ್ಣ ಶಿಕ್ಷೆ. ನಿನ್ನ ಅರ್ಥ ಸರಿ ಮಾಡ್ಕೊ ಅಂತ ಜಡ್ಜ್ ಅವ್ರು ಹೇಳಿದ್ದಾರೆ ಅಂದ್ರೆ ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದೀಯ ಅಂತ ನೀನೇ ಅರ್ಥ ಮಾಡ್ಕೊ. ನಿನ್ನಂತವರಿಂದಲೇ ಪ್ರೀತಿಗೆ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ ಇಲ್ದಂಗಾಗ್ತಿದೆ. ನಿನ್ಗೇನೇ ಮಾಡಿದ್ರು ಪಾಪ ಬರಲ್ಲ. ಇನ್ನು ಇವಳ ಜೊತೆ ಏನು ಮಾತೋದ್ಕೆ? ಇನ್ನು ಇವಳಿಗೂ ನಮಗೂ ಸಂಬಂಧ ಇಲ್ಲ. ನಮ್ಮ ಕಣ್ಣು ಮುಂದಿಂದ ಮೊದಲು ಹೋಗೋದಕ್ಕೆ ಹೇಳಿ. ನಾನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡ ಅಖಿಲ್.
ನನ್ನ ಬಗ್ಗೆ ನಿನಗ್ ಗೊತ್ತಿಲ್ಲ. ಇದನ್ನು ಮೀರಿ ಇನ್ನೇನ್ ಮಾಡ್ತೀಯಾ? ಸ್ವಾರ್ಥದಿಂದ, ಮೋಸದಿಂದ, ನಂಬಿಕೆ ದ್ರೋಹದಿಂದ ನೀನೇನು ಸಾಧಿಸೋಕ್ಕಾಗಲ್ಲ. ಇಷ್ಟು ದಿನ ನಿನ್ನ ಕಾಪಾಡಿದ್ದು ಈ ಕುಟುಂಬ, ನಿನ್ನ ವ್ಯಕ್ತಿತ್ವ ಅಲ್ಲ. ನೀನ್ ಯಾರನ್ನ ನಂಬಿದ್ಯೋ ಅವರೇ ನಿನ್ನನ್ನು ನಾಶ ಮಾಡ್ತಾರೆ. ಹೋಗು. ನಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮಗೊಂದು ಗತಿ ಕಾಣಿಸ್ತೀನಿ. ಮತ್ತೆ ನಮಗ್ ಕಾಣಿಸ್ಬೇಡ. ಹೋಗ್ತೀನಿ, ಆದ್ರೆ ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಹೆಣ್ಣು ಮನ್ಸ್ ಮಾಡಿದ್ರೆ ಸಾಮ್ರಾಜ್ಯನ ನಾಶ ಆಗುತ್ತೆ. ಆಫ್ಟರ್ ಆಲ್ ನೀವೇನ್ ಮಹಾ. ಇನ್ನು ಮುಂದೆ ನಾನ್ ಯಾರು ಅಂತ ನಿಮಗ್ ತೋರಿಸ್ತೀನಿ. ಹಾರಿಕಾ